ರಂಗಭೂಮಿ ಅಂದರೆ ಬಹಳ ವಿಶಿಷ್ಟವಾದಂಥ ಒಂದು ಪ್ರಕಾರ. ಪೌರಾಣಿಕ ನಾಟಕಕ್ಕೆ ಭಾಳ ಪ್ರಸಿದ್ಧ. ಆ ಕಡೆ ತುಮಕೂರು ಹಾಸನ ಸೀಮೆಗೆ ಹೋದರೆ ರಾಮಾಯಣ, ಚಾಮರಾಜನಗರ ಮೈಸೂರು ಕಡೆ ಹೋದರೆ ದಕ್ಷಯಜ್ಞ, ಈ ಮಂಡ್ಯ ಭಾಗದಲ್ಲ ಸ್ವಲ್ಪ ಕುರುಕ್ಷೇತ್ರ, ಇವೆಲ್ಲ ನಾಟಕಗಳು ನಡೀತಾವೆ. ನಾಟಕಗಳು ಅಂದರೆ ಅಷ್ಟು ವೈಭವ, ಅಷ್ಟು ಚಂದ. ನಾಟಕ ಮಿತಿಮೀರಬಾರ್ದು ಅಷ್ಟೇ. ಬಣ್ಣದ ಬದುಕು ನುಣ್ಣಗೆ ಅಂತ ಒಂದು ಮಾತು. ನಮ್ಮೂರಲ್ಲೂ ತುಂಬ ಚೆನ್ನಾಗಿ ಮಾಡೋರು, ಕುರುಕ್ಷೇತ್ರ ನಾಟಕ ಚೆನ್ನಾಗಿ ಮಾಡೋರು. ಅದರಲ್ಲೊಬ್ಬ ಬೋರ್ಲಿಂಗ ಅಂತಿದ್ದ, ಭಾಳ ಫೇಮಸ್ಸು, ದುರ್ಯೋಧನ ಪಾಲ್ಟ್ ಮಾಡೋಕ್ಕೆ. ಎಲ್ಲ ಅನ್ನೋರು, ಬೋರ್ಲಿಂಗ ಆಹಾ ಏನು ಮಾಡ್ತೀಯ ಆ ಪಾತ್ರ, ಅದ್ಭುತ ಅದ್ಭುತ, ನೀನು ಅಂದರೆ ದುರ್ಯೋಧನ, ದುರ್ಯೋಧನ ಅಂದರೆ ಬೋರ್ಲಿಂಗ ಅನ್ನೋ ಜನಾಂಗ ಅಂತಾರೆ ಅಂತ. ಅವನು ವರ್ಷಕ್ಕೆ 5 ನಾಟಕ ಆಡ್ರೆ 5ಕ್ಕೂ ಸೇರ್ಕವ, 5ರಲ್ಲೂ ಅವನೇ ದುರ್ಯೋಧನ. ಊರಲ್ಲಿ ನಾಟಕ ಆಡ್ರು ದುರ್ಯೋಧನ, ಹೋಬಳಿ ಮಠದಲ್ಲಿ ನಾಟಕ ಆಡ್ರು ಇವನೇ ದುರ್ಯೋಧನ, ಮಂಡ್ಯ ಕಲಾಮಂದಿರದಲ್ಲಿ ನಾಟಕ ಮಾಡಿದ್ರು ಇವನೇ ದುರ್ಯೋಧನ. ವರ್ಷಕ್ಕೆ 5 ನಾಟಕ, 6 ನಾಟಕ. ಅಪ್ಪ 5 ಎಕರೆ ಹೊಲ ಕೊಟ್ಟಿದ್ದ, ಭಾಗ ಆದಾಗ 10 ಕುಂಟೆ ಮಾರೋದು ನಾಟಕಕ್ಕೆ ಸೇರ್ಕೋದು, 10 ಕುಂಟೆ ಮಾರೋದು ನಾಟಕಕ್ಕೆ ಸೇರ್ಕೋದು. 4.5 ಎಕರೆ ಮಾರ್ದ, ಇನ್ನು 20 ಕುಂಟೆ ಉಳ್ಕತ್ತು. ಹೆಂಡತಿ ಚಿಕ್ಕೋಳಮ್ಮ ಅಂತ, ಆಯಮ್ಮ ಲೆಕ್ಕ ಹಾಕೋದ್ಲು, ಯಾಕೋ ನುಣ್ಣಿಗೆ ತೀರಿಸ್ತಾನೆ ನಮ್ಮ ಮನೆ ಇವನು ಅಂತ. ಅಣ್ತಂಬ್ರು ಎಲ್ಲರೂ ನ್ಯಾಯಕ್ಕೆ ಕರೆದ್ಲು. ಒಂದಿನ ಬನ್ರಪ್ಪ ಇಲ್ಲಿ, ಅಲ್ಲಕ್ಕನಪ್ಪ ಇವನೇ ಸರಿ ಆ ನಾಟಕ ಆಡು ನಮ್ಮೂರಲ್ಲಿ. ವರ್ಷಕ್ಕೆ 5 ನಾಟಕ ಆಡ್ಕೊಂಡು 4.5 ಎಕರೆ ಹೊಲ ಮಾರ್ಬಿಟ್ನಲ್ಲೋ, ತೋಟ ಹೊಲ ಎಲ್ಲ ಮಾರ್ಬಿಟ್ನಲ್ಲೋ, ಇರೋದೊಂದು 20 ಕುಂಟೆ ಉಳ್ಕೋಬೇಕಣಪ್ಪ ನಮ್ಮ ಬಿಡು ಚಿಕ್ಕ ಮಕ್ಕಳಿಗೆ. ಇವತ್ತು ನಮ್ಮೂರ ಯಜಮಾನ್ರೆಲ್ಲ ಬಂದಿದ್ದೀರಿ, ಒಂದು ತೀರ್ಮಾನ ಮಾಡಿ ಇವತ್ತೇ ಕೊನೆ, ನಾಟಕ ಬಿಟ್ಬಿಡ್ಬೇಕು, ಇದ್ರ ನನ್ನೇ ಬಿಟ್ಬಿಡ್ಬೇಕು ಅಂತ ಎಲ್ಲ ಬೈದರು. ಏನಪ್ಪ ನೀನೇ ಸರಿಯಾ, ಲೆಕ್ಕಾಚಾರ ಬೇಕಲ್ವೇನೆಯ, ನಾಟಕ ಆಡೋಕೊಂದು ಲೆಕ್ಕಾಚಾರ ಬೇಕಲ್ವೇನೆ, ಬಿಡಾಯಿಸತ್ತೆ ಬಿಡಿ ಸ್ವಾಮಿ, ಇನ್ಮೇಲೆ ಹೋಗುವುದಿಲ್ಲ ಅಂದ್ಬಿಟ್ಟು ಅವನು ಒಂದು 5 ವರ್ಷ ಯಾವ ನಾಟಕಕ್ಕೂ ಹೋಗ್ಲಿಲ್ಲ. 5 ವರ್ಷ ಆದಮೇಲೆ ಊರಲ್ಲಿ ಮಾರಿ ಹಬ್ಬ ಮಾಡಬೇಕು, ಹಬ್ಬ ಮಾಡುವ, ಹಬ್ಬಕ್ಕೆಲ್ಲ ಸಿದ್ಧತೆ ಆಯಿತು, ಎಲ್ಲ ಆಯಿತು. ಆ ಹುಡುಗರೆಲ್ಲ ಕುಂತ್ಕೊಂಡು ಮಾತಾಡಿದ್ರು, ಹಬ್ಬಕ್ಕೆ ನೆಂಟರೆಲ್ಲ ಬಂದ್ಬಿಡ್ತಾರೆ, ಊರ ಮಧ್ಯೆ ಒಂದು ನಾಟಕ ಮಾಡಿಬಿಡುವ. ಯಾವುದು? ಕುರುಕ್ಷೇತ್ರ ಮಾಡುವ. ಆಹಾ ಒಳ್ಳೆ ನಾಟಕ ಮಾಡ್ಮಕ್ಕಣೆ. ಅವ್ರು ಭೀಮನ್ ಮಾಡಲಿ, ಇವಣ್ಣ ಅರ್ಜುನನ್ ಮಾಡಲಿ, ಅವಣ್ಣ ಕೃಷ್ಣನ್ ಮಾಡಲಿ ಅಂತ ಬತ್ತು ಅವ್ರು ಲೆಕ್ಕ ಹಾಕೊಂಡು ದುರ್ಯೋಧನನ ಪಾತ್ರ ಮಾಡೋರು ಯಾರೂ ಇಲ್ಲ. ಒಬ್ಬ ಅಂದ, ನಮ್ಮೂರಲ್ಲಿ ದುರ್ಯೋಧನನ ಪಾತ್ರ ಯಾರು ಚೆನ್ನಾಗಿ ಮಾಡ್ತಾರೆ ಅಂದ. ಇನ್ನೊಬ್ಬ ಅಂದೆ, ಬೋರ್ಲಿಂಗ ಸೂಪರಾಗಿ ಮಾಡ್ತಾನೆ, ಅವನ ಹೆಂಡತಿ ಬೈತಾಳೆ, ಕಳಿಸೋದಿಲ್ಲ ಅಂದ. ನಡಿಯ ಕರ್ಕೊಂಬರ್ಮ ಅಂತ ಒಂದು 20 ಜನ ಬಂದರು. ಮನೆ ಬಾಗಿಲಲ್ಲಿ ಕುಂತಿದ್ದವನು, ಅಣ್ಣ ಹಬ್ಬಕ್ಕೆ ನಾಟಕ ಮಾಡ್ತಿದ್ದೀವಿ, ಕುರುಕ್ಷೇತ್ರ ನಾಟಕ, ಎಲ್ಲ ಪಾತ್ರಕ್ಕೂ ಜನ ಸೆಟ್ ಆಗ್ಬಿಟ್ಟವ್ರೆ, ದುರ್ಯೋಧನನ ಪಾತ್ರಕ್ಕೆ ನೀನೇ ಬರಬೇಕು ಅಂದರು. ಅಯ್ಯೋ ನಿಂದ ಅಮ್ಮಯ್ಯ ಕಣಪ್ಪ, ನಾನು ಮಾತ್ರ ಯಾವ ನಾಟಕಕ್ಕೂ ಬರೋದಿಲ್ಲ. 5 ವರ್ಷದಿಂದ ನಮ್ಮ ಮನೇಲಿ ನ್ಯಾಯ ಪಂಚಾಯತಿ ಎಲ್ಲ ಆಗೋಗ್ಬಿಟ್ಟವು ಕಣಪ್ಪ, ನಮ್ಮ ಹೆಂಗಸರು ಬೇರೆ ಕಾಲಿಗೆ ಬಿದ್ದುಬಿಡ್ತೀನಿ ಅಂತ ಹೊಂಟಾಗಿದ್ಲು ಕಣಪ್ಪ, ಗಂಡಂಗೆ ಎಡ್ತಿಲ್ಲಂಗೆ ಮಾಡಬೇಡಿ ಹೊಂಟಾಗ್ರಪ್ಪ ಅಂತ. ಅವನ್ಯಾರು ಹಿಂಗಂಡು ನಿಂತ್ಕೊಂಡಣೋ, ಏನು ಹಿಂಗಂದ್ಬಿಟ್ಟಲ್ಲ, ನಿನ್ನ ಬಿಟ್ರೆ ನಮ್ಮೂರಲ್ಲಿ ದುರ್ಯೋಧನನ ಪಾತ್ರ ಮಾಡು ಗಂಡಸು, ಅವನು ಅವನೇ ಅಂದ್ಬಿಟ್ಟ. 10 ಅಡಿ ಮ್ಯಾಕ್ ಹೊಂಟೋಗ್ಬಿಟ್ಟ ಅವನು. ನಾನೇ ಕಣಪ್ಪ ಅಂದ, ಬಂದ್ಬಿಡೋಣ ಅಂದರು. ನಮ್ಮ ಹೆಂಗಸರು ಒಂದು ಮಾತು ಕೇಳ್ಬಿಟ್ರಪ್ಪ, ಬತ್ತೀನಿ ಅಂದ. ಒಳಗೆ ಹೋದ್ರು, ಆ ಅಮ್ಮ ಕುಂತಿದ್ಲು. ಅಕ್ಕ ಹಬ್ಬಕ್ಕೆ ನಾಟಕ ಮಾಡ್ತೀವಿ, ನಿಮ್ಮ ಯಜಮಾನ್ರು ಸೇರಿಸ್ಬಿಡು ಅಂದರು. ಅವಮ್ಮ ಅಂದ್ಲು, ಯಾಕಿರೋದು 20 ಕುಂಟೆ ತೋಟ ಮಾರ್ಬಿಡ್ಬೇಕು ಅಂತ ಮಾಡಿದ್ದೀರ ನೀವು, ಹೋಗ್ರಪ್ಪ ಏನೂ ಬೇಡ. ಯಾಕೋ ಏನು ಹಿಂಗೆ ಅಂದ್ಬಿಟ್ಟೆ ನೀನು, ಖರ್ಚಿಲ್ಲ ಕನಕ. ಮಿನಿಸ್ಟ್ರು 1 ಲಕ್ಷ ಕೊಡ್ತಾರೆ, MLA ಒಂದು 50 ಸಾವಿರ ಕೊಡ್ತಾರೆ, ಜಿಲ್ಲಾ ಪಂಚಾಯತ್ ಮೆಂಬರ್ 50 ಸಾವಿರ ಕೊಡ್ತಾರೆ, ಅವರು ಡ್ಯಾನ್ಸರು ದುಡ್ಡು ಕೊಡ್ತಾರೆ, ಇವರು ವಾದ್ಯ ಸೆಟ್ಟವ್ರು ದುಡ್ಡು ಕೊಡ್ತಾರೆ, ಖರ್ಚಿಲ್ದಂಗೆ ಆಡ್ತೀವಿ, ಸೇರ್ಸಕ್ಕೋ ಅಂದರು. ಅವಳಿಗೇನೋ ಹುಡುಗರೆಲ್ಲ ಎಷ್ಟು ಬಲವಂತ ಮಾಡ್ತವೆ ಅಂತ. ಬಾಯ್ಲೆ ಬಾರೈಲೆ ನೋಡು, ಹಬ್ಬಕ್ಕೆ ಹುಡುಗರು ನಾಟಕ ಮಾಡ್ತಾವಂತೆ, ದುಡ್ಡಿಲ್ವಂತೆ, ಮಟ್ಕಾಡ್ಬಿಟ್ಟು ನೆಟ್ಗೆ ಮನ್ಕೊಂಡ್ಬಾ ಹುಷಾರು ಅಂದ್ಲು. ಹೋಗಿ ಸೇರ್ಕೊಂಡ, ಭಾಳ ಚೆನ್ನಾಗಿ ಕಲ್ತ್ಕೊಂಡ. ನಾಟಕದ ದಿನ ಮೀಸೆ ಕರ್ಸ್ಕೊಂಡು ಊರು ಮುಂಚೆ ಕುಂತವನೆ. ಸೀನ್ಸನ್ ಲಾರಿ ಇನ್ನೂ ಬಂದಿಲ್ಲ. 20 ಗುಂಟೆ ಹೊಲದಲ್ಲಿ ಕಬ್ಬು ಬೆಳೆದಿದ್ರು, ಗಂಡ ಹೆಂಡ್ತಿಬ್ರು ಕಷ್ಟಪಟ್ಟು ಯಾರೋ ಆಲೆ ಮನೆಯವ್ರಿಗೆ ಮಾರಿದ್ರು. ಅವನೊಂದು 20,000 ರೂಪಾಯಿ ದುಡ್ಡು ಕೊಡಬೇಕಾಗಿತ್ತು. ಹುಡಿಕಂಬಂದ ಚಿಕ್ಕೋಳಮ್ಮ ಸಿಗಲಿಲ್ಲ ಅವನ ಹೆಂಡ್ತಿ, ಇವನ ಕೈಗೆ 20,000 ರೂಪಾಯಿ ಕೊಟ್ಬಿಟ್ಟ. ಯಾವಾಗ 500 ರೂಪಾಯಿ ನೋಟು ಚಡ್ಡಿ ಜೋಬಳಗೆ ಬಿದ್ವು, ಕೋತಿಗೆ ಎಂಡ ಕುಡಿಸ್ದಂಗೆ ಆಯಿತು. ಊರು ಸುತ್ತ 3 ರೌಂಡ್ ಬಂದ್ಬಿಟ್ಟ. ಬರಲೇ ಸಂಜೆಗೆ ನಾಟಕ ನೋಡಿ, ಹಂಗೆ ಸ್ಟೇಜು ಗಡ 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 ಅಂತ ನಡಗಬೇಕು ಅಂದರು. ನಡಿಯಪ್ಪ ಬರ್ತೀವಿ ಅಂದರು. ಇವನು ಮೇಕಪ್ ಎಲ್ಲ ಮಾಡಿಸ್ಕೊಂಡು, ಮೀಸೆ ಕಟ್ಸ್ಕೊಂಡು, ಕಿರೀಟ ಮಡಿಕ ಸಿಂಹಾಸ ಮೇಲೆ ಕೂತ್ಕೊಂಡ. ಯಾಕೋ ಇವನಿಗೆ ಕೈಕಾಲು ನಡುವು ಶುರು ಆಗ್ಬಿಟ್ಟು. ಜನಪ್ಪ ಸುತ್ತಮುತ್ತ ನೋಡ್ದೆ, ಯಾರೂ ಇಲ್ಲ. ಪಕ್ಕದಲ್ಲೊಬ್ಬ ಪರದೇಳಕ್ಕೆ ನಿಂತಿದ್ದ ಸೀನ್ಸೋನು. ಮಗ ಬೈಲೆ, ನನ್ನ ಸರ್ವೀಸಲ್ಲಿ
ಒಂದು 25-30 ನಾಟಕ ಮಾಡಿವಿ ಕಣಯ್ಯ, ಯಾವತ್ತೂ ಹಿಂಗೆ ಆಗಿಲ್ಲ. ಇವತ್ತ್ಯಾಕೋ ಬಾಯಿ ತೊದಲ್ತದೆ, ಕೈ ಕಾಲು ನಡುಕ್ತವೆ, ಏನಯ್ಯ ಮಾಡೋದು ಅಂದ. ಅವನಂದ, ಅಣ್ಣ ನನ್ನ ಮಾತು ನೀ ಕೇಳ್ಬಿಟ್ರೆ ನಾಟಕಕ್ಕೆ ನೀನೇ ನಂಬರ್ 1 ಅಂದ. ಏನು ಅಂದ, ಏನಿಲ್ಲ, ನೀರು ಬೆರೆಸ್ಕೊದಂಗೆ 2 ಕ್ವಾರ್ಟರ್ ಎಣ್ಣೆ ಕುಡಿದ್ಬಿಡು, ಉಪ್ಪಿನಕಾಯಿ ತಗೊಂಡು ನೆಕ್ಬಿಡು, ಎಲ್ಲ ಸುರೋಯ್ತದೆ ಅಂದ. ತರೋಗಪ್ಪ ಅಂತ ಪೆಕ್ಟಿ ಅಂಗಡಿಯಲ್ಲಿ ತರ್ಸ್ಕೊಂಡು ಕುಡಿದ್ಬಿಟ್ಟ. ಸಿಂಹಾಸನ ಮೇಲೆ ಕುಂತವನೆ, ಪರ್ದ ಬರ್ರಂತ ಮ್ಯಾಕ್ ಕೇಳಿದ್ರು, ಮೀಸೆ ಕಳ್ಕನ್ನೆ ಆಟಾಡ್ತಾ ಇದೆ, ಕಿರೀಟವನ್ನು ಕೆಳಗೆ ತಿರ್ಕೊಂಬಿಟ್ಟದೆ, ಕಣ್ಣ ವಾತ್ಮರಿ ಬಿಟ್ಟಂಗೆ ಕೂತ್ಬಿಟ್ಟವ. ಎಲ್ಲ ಇದ್ಯಾಕಪ್ಪ ದುರ್ಯೋಧನ ಹಿಂಗೆ ಕುಂತ್ಕೊಂಡ್ಬಿಟ್ಟವನೆ, ಇದ್ಯಾಕೆ ಹಿಂಗೆ ಕುಂತ್ಕೊಂಡ್ಬಿಟ್ಟವನೆ. ಮೇಷ್ಟ್ರು ಬೇರೆ ಹಾರ್ಮೋನಿಯಂ ಶ್ರುತಿ ಹಿಡ್ಕೊಂಡ್ಬಿಟ್ಟವ್ರೆ. ಹಾರ್ಮೋನಿಯಂ ಶ್ರುತಿ ಹಿಡಿದವ್ರೆ, ಶುರು ಮಾಡೋ ಅಂತಾರೆ. ಏನು ಶುರು ಮಾಡೋಣ, ಇದು ಪದವೆಲ್ಲ ಮರ್ತೋಗ್ಬಿಟ್ಟವೆ, ಎಲ್ಲ ಮರ್ತೋಗ್ಬಿಟ್ಟು ಒಂದೇ ಒಂದು ಡೈಲಾಗ್ ಮಾತ್ರ ಜ್ಞಾಪನ ಇಟ್ಕೊಂಡವನೆ. ಸಿಂಹಾಸನ ಮೇಲೆ ಕೂತ್ಕೊಂಡು ಅಬ್ರಸ್ತಾನ ನೋಡ್ಬೇಕು. ಯಾರಲ್ಲಿ ಏನಪ್ಪಣೆ ನರ್ತಕಿಯನ್ನು ಬರಮಾಡತಕ್ಕದ್ದು, ಇದೊಂದೇ ಡೈಲಾಗ್ ಜ್ಞಾಪನಿರೋದು. ಯಾರಲ್ಲಿ ಏನಪ್ಪಣೆ ನರ್ತಕಿಯನ್ನು ಬರಮಾಡತಕ್ಕದ್ದು ಅಂತ. ಏನ್ ಮಂಡ್ಯದ ಪ್ರಿಯಾಂಕ ಚಾಕುಮನ್ನೆಕ್ಕ ಬಂದ್ಬಿಡು, ತೈ ತಗದಿಂ ತಗತೈ ತಗದಿಂ ತಗತೈ ತಗದಿಂ ತಗತೈ ತಗದಿಂ ತಗ ತಗಿಂತ ತಗದು ಬಿದ್ದೋ ತಗಿಂತ ತಗದು ಬಿದ್ದೋ ತಗಿಂತ ತಗದು ಬಿದ್ದೋ. ಏನ್ ಜಿಂಕ ಮರಿ ಕುಡ್ದಂಗೆ ಕುಡ್ದ್ಬಿಟ್ಲ ಅಮ್ಮ. ಇವನು ಖುಷಿ ಆಗ್ಬಿಡ್ತು, ಜನ ವಿಲೋ ಅಂತ ಕಿರ್ಚ್ಕೊಂಬಿಟ್ರು, ವಿಷಲ್ ಹೊಡೆದ್ರು, ಕ್ಲಾಪ್ಸ್ ಹಾಕ್ಬಿಟ್ರು. ಸಿಂಹಾಸನದ ಮೇಲೆ ಕೂತಿದ್ದಂಗೆ ಚಡ್ಡಿ ಜೋಬು ಕೈ ಹಾಕಿದ್ದೆ, ಕಬ್ಬುಂದು ದುಡ್ಡಿತ್ತಲ್ಲ, 500 ರೂಪಾಯಿ ತೆಗೆದು ಮಕದ ಮೇಲೆ ಎಸ್ತೇ ಬಿಟ್ಟ. ಆ ಅಮ್ಮನಿಗೆ ಆಶ್ಚರ್ಯ, ನಾಟಕ ಒಪ್ಕೊಂಡಿರೋದು 5,000 ಯಾರೋ 500 ರೂಪಾಯಿ ಎಸ್ಬಿಟ್ನಲ್ಲ ಅಂತ. ಆ ಕಡೆಗೆ ಹೋದ್ಲು, 3 ಮಾತಾಡ್ದ, ಎಣ್ಣೆ ಪೋರ್ ಕೆಲಸ ಮಾಡೋಕೆ ಶುರುವಾಯಿತು. ಯಾರಲ್ಲಿ ಅಂದ, ಪಕ್ಕದಲ್ಲಿ ಕೂತರು, ಏನಪ್ಪ ಅಂದ. ನರ್ತಕಿಯನ್ನು ಬರಮಾಡತಕ್ಕದ್ದು. ಇವಾಗ ಬಂದು ಓದ್ಲಲ್ಲಪ್ಪ, ಮತ್ತೊಮ್ಮೆ ಬರಮಾಡತಕ್ಕದ್ದು, ಕುಡ್ದಂಗೆ ಕಳಿಸ್ರಪ್ಪ ಅಂದ್ರು. ಆ ಅಮ್ಮ ಮತ್ತೆ ಬಂದ್ಲು, ರಾಜಾದಿ ರಾಜ ಸಾರ್ವಭೌಮ, ರಾಜಾದಿ ರಾಜ ನೀ ಸಾರ್ವಭೌಮ, ಮಹಾರಾಜ ತೇಜ ಅಮೀರ ಭೂಮ, ರಾಜಾದಿ ರಾಜ ನೀ ಸಾರ್ವಭೌಮ. ಮತ್ತೆ 500 ರೂಪಾಯಿ ತೆಗ್ದೆ ಅಸ್ತ. ಇನ್ನೇನು ಬೇರೆ ಡೈಲಾಗ್ ಬರುವುದಿಲ್ಲ ಅವನಿಗೆ. ಬೆಳಗಾನ ಅಷ್ಟೇ, ಯಾರಲ್ಲಿ ಏನಪ್ಪಣೆ ನರ್ತಕಿ ಬರಮಾಡಿ ಅನ್ನೋದು. ಆ ಅಮ್ಮಂಗೆ ಗೊತ್ತಾಗೋಯ್ತು, ಚಡ್ಡಿ ಜೋಬಲ್ಲಿ ದುಡ್ಡು ಜಾಸ್ತಿ ಮಾಡ್ಕವನೆ ಅಂತ. ಅವಳು ಒಳಕ್ಕೆ ಹೋಗ್ನೇ ಅವಳು ಅಲ್ಲೇ ನಿಂತ್ಕೊಂಡ್ಬಿಟ್ಲು. ಇವನು ಅನ್ನದೆ ತಡ ಚಕ್ ಅಂತ ನೆಕ್ಕಂಬರೋದು, 500 ರೂಪಾಯಿ ಇಸ್ಕೊ ಒಯ್ತಾ ಇರೋದು. ಹೆಂಡ್ತಿ ಮುಂಚೆ ಕೂತವಳೆ, ಗಂಡ ಹೆಂಗೆ ನಾಟಕ ಆಡೋದು ನೋಡಮ್ಮ ಅಂತ. ಇವನು 500 ರೂಪಾಯಿ ಎಸಿತವನೇ, ಅಲ್ಲಲ್ಲ ಸೀಟ ಆಯ್ತಾವೆ. ಅಯ್ಯೋ ನನ್ನ ಮಗನೇ, ಕಳೆ ಕೀಳ್ತಿದ್ದವಳು ನಾನು, ನೀರು ಕಟ್ತಿದ್ದವಳು ನಾನು, ಕಿವಿಲಿದ್ದು ವಾಲೆ ಆಡ ಮಾಡ್ಬಿಟ್ಟು ಕಬ್ಬು ಬಿತ್ತನೆ ತಂದು ಕೊಟ್ಟಿದ್ನಲ್ಲೋ ನಿನ್ನ ನೆಗದು ಬಿದ್ದಾಗ. 1, 2, 3 ಅಂತ ಲೆಕ್ಕ ಹಾಕೋದ್ಲು. 3 ಗಂಟೆ ಹೊತ್ತು 35 ನೋಟ್ ಎಸ್ಬಿಟ್ಟ. ಇನ್ನು 5 ಉಳ್ಕೊಂಡವೆ. ಬಾರೋ ನನ್ನ ಮಗನೇ, ನಿನಗೆ ಮಾಡ್ತೀನಿ, ಇದು ಮನೆಗೆ ಹೋಗಿ ಬಿಗಾಗಿ ಚಿಲಿಕ ಹಾಕ ಮನಿಕೊಂಬಿಟ್ರು. ಬೆಳಿಗ್ಗೆ 5:15 ನಾಟಕ ಮುಗಿದೋಯ್ತು. ಸೀನ್ಸೋರು ಎಲ್ಲ ಬಿಚ್ಕೊಂಡು ಒಂದು ಪಟಪಟಿ ಚಡ್ಡಿ ಬನ್ನಿನಲ್ಲಿ ನಿಲ್ಲಿಸ್ಬಿಟ್ಟು ಹೊಂಟೋದ್ರು. ಕಂಕ್ಳು ಬಟ್ಟೆ ತೆಬ್ಕೊಂಡು ನೋಡ್ತಾನೆ, ಆ ಬೀದಿಲಿ 4 ನಾಯಿ ಇವನು ಬಿಟ್ರೆ ಯಾರೂ ಇಲ್ಲ. ಜೋಬ ಹೊಸಕ್ತಾನೆ, 1 ರೂಪಾಯಿ ಇಲ್ಲ, ಎಷ್ಟು ಬಿಟ್ಟವನು. ಆ ಎಮ್ಮೆಲ್ಗೂ ಹೋದ್ಲಪ್ಪ ಅಂದರು. ಆ ಅಮ್ಮ ಮಂಡ್ಯಕ್ಕೆ ಹೋದ್ಲು, ಕಣ್ಣಿ ಮನಗೋಗಪ್ಪ ಅಂದರು. ಏನು ಮೀಸೆ ಕೆರ್ಸ್ಕೊಂಡು ಋತುಕೋ, ಬಣ್ಣ ಅರ್ಧಂಬರ್ಧ ತೊಳೆದು ಋತುಕೋ, ಕೋತಿ ತಿಮ್ಮ ಕಣ್ಣಂಗೆ ಕಾಣ್ತಾನೆ. ಊರು ನಾಯೆಲ್ಲ ತಳ್ಕೊಂಬಿಟ್ಟವೆ. ಹಾಳಾದವ, ಹೋಗೋ ಆ ಕಡೆಗೆ. ಒಂದು ಬೈಕಂ ಬಂದ. ಮನೆ ಬಾಗ್ಲು ಬೀಗಾಗಿ ಮಲಿಕೊಂಬಿಟ್ಟವಳೆ ಹೆಂಡ್ತಿ. ಬಾಗ್ಲಲ್ಲಿ ನಿಂತ್ಕೊಂಡು ಕೂಗ್ತಾವನೆ, ಚಿಕ್ಕೋಳೆ 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 ಅಂತಾನೆ. ಚಿಕ್ಕೋಳೆ ಕದ ತೆಗಿಯೋಳು. ಯಾಕೋ ಬಾಗಿಲು ತೆಗಿತಿಲ್ಲ. ರಾತ್ರಿ ನಾಟಕ ಮಾಡಿದಂಗೆ ಎದುರಿಸ್ಬಿಟ್ರೆ ತೆಗಿತಾಳೆ ಅಂತ. ಬೆಳಗಿನ ಜಾವ 5 ಗಂಟೆಯಲ್ಲಿ ನಿಂತ್ಕ ಮನೆ ಬಾಕ್ಲಲ್ಲಿ ಪಾತ್ರ ಶುರು ಮಾಡ್ಬಿಟ್ಟ. ಯಾರಮ್ಮಿ ಮನೆ ಒಳಗೆ ಮಲಗಿ ಚಿಕ್ಕೋಳಮ್ಮ ದಡರಂತೆ ಎದ್ದು ಕೂತ್ಕೊಂಡ್ಬಿಟ್ಲು.
ಮಹಾಪ್ರಭು ಏನಪ್ಪಣೆ ಅಂದ್ಲ ಅವಳು. ಪರಗಿಲ್ಲಕ್ಕ ನಮ್ಮ ಹೆಂಗಸರು ಬಾಗ್ಲಲ್ಲಿ ನಿಂತ್ಕೊಂಡು ಯಾರಲ್ಲಿ ಅಂದರೆ ಒಳಗೆ ಕುಂತ್ಕೊಂಡು ಏನಪ್ಪಣೆ ಅಂತವಳೆ. ಹಿಂಗೆ ಮುಂದುವರಿಸ್ಬಿಟ್ರೆ ಗ್ಯಾರಂಟಿ ಬಾಗಿಲು ತೆಗಿತಾಳೆ ಅಂತ. ಪ್ರಿಯತಮೇ ಬಾಗಿಲು ತೆಗೆಯತಕ್ಕದ್ದು ಅಂತ. ಚಿಕ್ಕೋಳಮ್ಮ ಒಳಗೆ ಕೂತ್ಕೊಂಡು ಮಹಾಪ್ರಭು ಕಬ್ಬನ್ ದುಡ್ಡು ಏನಾಗಿರತಕ್ಕದ್ದು ಇವನು ನೋಡ್ಕ ಬಂದ್ಬಿಟ್ಟು ಅವಳೆ ಕಣಪ್ಪ ಬೆಳಗಾನ ಇನ್ನೇನು ಹೇಳಲೇಬೇಕು, ವಿಧಿ ಇಲ್ಲ. ಪ್ರಾಣಕಾಂತೆ ಆ ದುಡ್ಡನ್ನು ಸೀನ್ಸ್ವರ್ಗೂ ಡ್ಯಾನ್ಸ್ವರ್ಗೂ ಕೊಟ್ಟಿರತಕ್ಕದ್ದು ಅಂದ. ಚಿಕ್ಕೋಳಮ್ಮ ನನ್ನ ಮಗನ ಇದನ್ನೇ ಲಾರಿ ಎತ್ತಿ ನೀನು ಅವರ ಜೊತೆಯಲ್ಲೇ ಹೋಗತಕ್ಕದ್ದು. ಅತಿ ಆದೊಡೆ ಅಮೃತ ಕೂಡ ವಿಷ ಅಂತ.